ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಪರಮೇಶ್ವರ್ ಪರ ಖರ್ಗೆ, ಸಿದ್ದು ಸಾಫ್ಟ್ ಕಾರ್ನರ್, ಶಾಸಕರ ಬಲ. ಎಸ್, ಪರಮೇಶ್ವರ್ ಪರ ಖರ್ಗೆ, ಸಿದ್ದು ಸಾಫ್ಟ್ ಕಾರ್ನರ್, ಶಾಸಕರ ಬಲ. ದಮನಿತ ಸಮುದಾಯಕ್ಕೆ ಪರಂ ನ್ಯಾಯ. ಇದು ಫ್ರೀಡಂ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್, ಅದರಲ್ಲೂ ಕೂಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಏನೇ ವಿಚಾರ? ಪರಮೇಶ್ವರ್ ಪರ ಖರ್ಗೆ ಇದ್ದಾರಾ? ಸಿದ್ದು ಪರಿಸ್ಥಿತಿ ಏನು? ಅಕ್ಟೋಬರ್ ಎಂಡಲ್ಲಿ ನಡೆಯುವಂತಹ ಸಮರಕ್ಕೆ ಯಾರ್ಯಾರು ಭಾಗಿಯಾಗ್ತಾರೆ? ಇವೆಲ್ಲ ಮಾಹಿತಿಯನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕೊಡ್ತಾ ಇದ್ದೀವಿ. ಪರಂ ಡಿಕೆಶಿ ಮಧ್ಯೆ ಸಿಎಂ ಗಾದಿಗಾಗಿ ತೀವ್ರಗೊಂಡಿರುವಂತಹ ಸ್ಪರ್ಧೆ. ವೇಣುಗೋಪಾಲ್ ಸುರ್ಜೇವಾಲ ಎದುರು ಸಿಎಂ ಪಟ್ಟಕ್ಕಾಗಿ ಬೇಡಿಕೆ. 2 ಅವಧಿಗೆ ಪಕ್ಷಾಧ್ಯಕ್ಷ ಪಿತೂರಿಯಿಂದ ಈ ಹಿಂದೆ ಅಧಿಕಾರ. ಎಸ್, ಪರಂ ಡಿಕೆಶಿ ಮಧ್ಯೆ ಸಿಎಂ ಗಾದಿಗಾಗಿ ತೀವ್ರ ಸ್ಪರ್ಧೆ ಶುರು. ವೇಣುಗೋಪಾಲ್ ಸುರ್ಜೇವಾಲ ಎದುರು ಸಿಎಂ ಪಟ್ಟಕ್ಕಾಗಿ ಬೇಡಿಕೆ. 2 ಅವಧಿಗೆ ಪಕ್ಷಾಧ್ಯಕ್ಷ ಪಿತೂರಿಯಿಂದ ಈ ಹಿಂದೆ ಅಧಿಕಾರ. ನನ್ನ ಸಮುದಾಯಕ್ಕೆ ಐತಿಹಾಸಿಕ ನ್ಯಾಯ ಸಿಗಬೇಕಾಗಿದೆ. ಸಿಎಂ ಗಾದಿಯನ್ನ ನನಗೆ ನೀಡುವುದೇ ಸೂಕ್ತ. ಪಿತೂರಿ ವೀರರ ಚಾಡಿಗಳಿಗೆ ಕಿವಿಯನ್ನ ಕೊಡಬೇಡಿ. ಪಕ್ಷ ಬಲಿಷ್ಠಗೊಳಿಸಲು, ಸುಗಮ ಆಡಳಿತಕ್ಕಾಗಿ ನನ್ನನ್ನ ಪರಿಗಣಿಸಿ. ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ತರೋದಿಲ್ಲ, ನಿಮ್ಮ ನಂಬಿಕೆಗೆ ಚ್ಯುತಿ ತರೋದಿಲ್ಲ. ಎಸ್ಟಿಎಸ್ಇ ಸಮುದಾಯದ 55 ಶಾಸಕರಷ್ಟೇ ಅಲ್ಲ, ನನಗೂ ಎಲ್ಲರ ಬೆಂಬಲ ಇದೆ. ನನ್ನನ್ನ ಪಕ್ಷಕ್ಕೆ ಸರಿಸಿ ಐತಿಹಾಸಿಕ ಪ್ರಮಾದ ಮಾಡಬೇಡಿ. ಕೆಇಇ ಸುರ್ಜೇವಾಲ್ರ ಮುಂದೆ ಸಿಎಂ ಗಾದಿಗಾಗಿ ಪರಮೇಶ್ವರ್ ಪಟ್ಟು. ಸುಮಾರು ಜನ ಸಿಎಂ ಗಾದಿಗಾಗಿ ನಡೆಸ್ತಾ ಇದ್ದಾರೆ. ಏನು ಅವರ ಕುತೂಹಲ, ಅವರ ಒಂದು ಸ್ಪರ್ಧೆ ಏನಿದೆ, ಬಹಳ ಕುತೂಹಲವನ್ನು ತರಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಸಿಎಂ ಗಾದಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ನೀವು ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಡಿಕೆ ಶಿವಕುಮಾರ್ ಅವರು ಕೂಡ ಶತಾಯಗತಾಯ ಅಕ್ಟೋಬರ್ನ ಕೊನೆ ವಾರದಲ್ಲಿ ನಡೆಯುವಂತಹ ಎಲ್ಲಾ ಬದಲಾವಣೆಗೂ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ನನಗೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಈ ಗ್ಯಾಪಲ್ಲಿ ಪರಮೇಶ್ವರ್ ಅವರು ಕೂಡ ಕೇಳ್ತಾ ಇದ್ದಾರೆ, ನಮ್ಮ ಸಮುದಾಯದ ಜೊತೆಗೆ ನಾನಿದ್ದೇನೆ, ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಮುದಾಯದವರೆಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ, ಇನ್ನೇನು ಬೇಕಾಗಿದೆ?
ನನಗೆ ಸಿಎಂ ಸ್ಥಾನ ಕೊಡಿ ಅಂತ, ಸಿದ್ದರಾಮಯ್ಯ ಆ ಕಡೆ ಕುರ್ಚಿ ನಾನು ಬಿಡೋದಿಲ್ಲ ಅಂತ, ಶತಾಯ ಗತಾಯ ನಾನು ಕುರ್ಚಿ ಬಿಡೋದಿಲ್ಲ ಅಂತ. ಪರಮೇಶ್ವರ್ ಸಿಎಂ ಗಾದಿ ಬೇಡಿಕೆಗೆ ಹೈಕಮಾಂಡ್ ಸಕಾರಾತ್ಮಕ ಸ್ಪಂದನೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಐತಿಹಾಸಿಕ ನ್ಯಾಯ ಒದಗಿಸಲು ಚಿಂತನೆ. ಎಸ್, ಪರಮೇಶ್ವರ್ ಸಿಎಂ ಗಾದಿ ಬೇಡಿಕೆಗೆ ಹೈಕಮಾಂಡ್ ಸಕಾರಾತ್ಮಕ ಸ್ಪಂದನೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಐತಿಹಾಸಿಕ ನ್ಯಾಯ ಒದಗಿಸಲು ಚಿಂತನೆ. ಸಿಎಂ ಗಾದಿಗೆ ಪರಂ ಪರಿಗಣಿಸಲು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ. ಡೋಂಟ್ ವರಿ, ನಿಮ್ಮೊಂದಿಗೆ ನಾವಿದ್ದೇವೆ, ಚರ್ಚೆ ಮಾಡ್ತೇವೆ. ಪರಂಗೆ ವೇಣುಗೋಪಾಲ್ ಸುರ್ಜೇವಾಲ್ ರಹಸ್ಯ ಸಂದೇಶವನ್ನು ಕಳಿಸಿದ್ದಾರಾ ಅಂತ. ಪರಮೇಶ್ವರ್ ವಿಚಾರದಲ್ಲಿ ಖರ್ಗೆ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್. ಪರಮೇಶ್ವರ್ ಸಿಎಂ ಕನಸು ನನಸಾಗುವ ದಿನಗಳು ಸನಿಹದಲ್ಲಿ ಇದೆ. ಪರಮೇಶ್ವರ್ ಪಾಳೆಯದಲ್ಲಿ ಕಾಣಿಸಿಕೊಂಡಿದೆ ಒಂದು ದೊಡ್ಡ ಹೊಸ ಜೋಶು. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಯಾವ್ಯಾವ ವಿಚಾರಕ್ಕೆ ಯುದ್ಧ ಅಂತ ನೋಡುವುದಾದ್ರೆ, ಸಿಎಂ ಸ್ಥಾನಕ್ಕೆ ಯುದ್ಧ. ಆ ಒಂದು ಸಿಎಂ ಸ್ಥಾನಕ್ಕೆ ಯುದ್ಧಕ್ಕೆ ಯಾರ್ಯಾರು ಯೋಧರು ನಮ್ಮ ಹಿಂದೆ ಇದ್ದಾರೆ ಅನ್ನೋದೇ ವಿಚಾರ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಹತ್ರ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಪರಮೇಶ್ವರ್ ಅವರ ಸರದಿ. ಪರಮೇಶ್ವರ್ ಸಿಎಂ ಗಾದಿಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ಗೆ. ಹೈಕಮಾಂಡ್ ಕೂಡ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದೆ. ಯಾಕೆ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದೆ? ಅವರು ಇದಕ್ಕೂ ಆನ್ಸರ್ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಐತಿಹಾಸಿಕ ನ್ಯಾಯವನ್ನು ಒದಗಿಸುವಂತಹ ಚಿಂತನೆ ಇದೆ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದೆ. ಯಾಕಾಗಿ? ಪರಮೇಶ್ವರ್ ಅವರೇನಾದ್ರೂ ಸಿಎಂ ಆದ್ರೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ನ್ಯಾಯ ದೊರೆತಂತೆ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಗಾದಿಗಾಗಿ ಪರಮೇಶ್ವರ್ ಅವರನ್ನು ಕೂಡ ಪರಿಗಣಿಸ್ತಾ ಇದೆ ಹೈಕಮಾಂಡ್. ಯಾಕಂದ್ರೆ ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಸಾಮಾನ್ಯವಾಗಿ ನಡೀತಾ ಇದೆ. ಒಂದ್ ಕಡೆ ಇದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಶತಾಯ ಗತಾಯ ಈ ಅಕ್ಟೋಬರ್ ಎಂಡ್ನಲ್ಲಿ 2.5 ವರ್ಷ ತುಂಬುತ್ತಲ್ಲ, ಆ ಒಂದು ಅಕ್ಟೋಬರ್ ಎಂಡ್ನಲ್ಲಿ ಶತಾಯ ಗತಾಯ ಕುರ್ಚಿಯನ್ನ ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ಗಳಿಗೆ ಸಾಕಷ್ಟು ಸಲ ಹೋಗಿ ಬಂದಿದ್ದಾರೆ. ಹಾಗೆ ಚರ್ಚೆಗಳ ಮೇಲೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ, ಆ ಒಂದು ಕುರ್ಚಿ ವಿಚಾರಕ್ಕಾಗಿ ನೀವು ಕೂತ್ಕೊಂಡಿರಿ, ನೀವು ಎದ್ದೇಳಕ್ ಹೋಗಬೇಡಿ, ನಮಗೆ ನಿಮ್ಮ ಒಂದು ಅಧಿಕಾರ ಬಹಳ ಮುಖ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.